welcome to the next session. Explain why photoelectric effect cannot be explained on the basis of wave nature of light. So photoelectric effect na wave nature of light nalli yaake explain madakagilla anta. So wave optics already study madidira, light is treated as a wave anta. So ಆದ್ರೂ ಆ ವೇವ್ ಆಪ್ಟಿಕ್ಸಲ್ಲಿ ಅಥವಾ ವೇವ್ ನೇಚರ್ ಆಫ್ ಲೈಟಲ್ಲಿ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ, ರೈಟ್? ಸೊ ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಬೇಸ್ಡ್ ಆನ್ ವೇವ್ ಥಿಯರಿ ಆ್ಯಂಡ್ ದಿಸ್ ಕಾಲಮ್ ಈಸ್ ಬೇಸ್ಡ್ ಆನ್ ದ ಫೋಟೋಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಈಗ ಆಲ್ರೆಡಿ ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟಿದ್ದೀರಾ. ಸೊ ಇದು ವೇವ್ ಆಪ್ಟಿಕ್ಸ್ ಸ್ಟಡಿ ಮಾಡಿರ್ತೀರಾ. ಸೊ ದ ಫಸ್ಟ್ ಥಿಂಗ್ ಈಸ್ maximum kinetic energy of photoelectron is directly proportional to the intensity of radiation. So wave optics ಅಥವಾ wave theory of light ಅಲ್ಲಿ ಸ್ಟಡಿ ಮಾಡಿದ್ದು maximum emission of electrons ಅಥವಾ maximum kinetic energy of emitted electrons is directly proportional to intensity of light ಅಂತ. intensity of radiation ಜಾಸ್ತಿ ಮಾಡ್ತಿದ್ದಾಗಲೇ emission of electrons ಜಾಸ್ತಿ ಆಗುತ್ತೆ ಅಂತ. ಮೆಟಲ್ ಪ್ಲೇಟ್ಗೆ ಇಂಟೆನ್ಸಿಟಿ ಆಫ್ ಲೈಟ್ ಜಾಸ್ತಿ ಬೀಳ್ತಿದೆ ಅಂದರೆ ಎಲೆಕ್ಟ್ರಾನ್ ಎಮಿಷನ್ಸು ಜಾಸ್ತಿ ಆಗ್ತಿರುತ್ತೆ ಅಂತ. ಸೊ ದಟ್ ಈಸ್ ಥ್ರೂ ವೇವ್ ಥಿಯರಿ ನೀವು ಸ್ಟಡಿ ಮಾಡಿದ್ದೀರಾ. ಬಟ್ ಸೊ ಇಲ್ಲಿ ಏನು ಹೇಳ್ತೀವಿ ಅಂದರೆ ಡ್ಯೂಯಲ್ ನೇಚರ್ ಆಫ್ ಲೈಟಲ್ಲಿ ಸ್ಟಡಿ ಮಾಡಿದ್ದೀವಿ. ಕೈನೆಟಿಕ್ ಎನರ್ಜಿ ಈಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ, ರೈಟ್? ಎಸ್, ಹೌದು. ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಲೈಟ್ ಆಗಬೇಕಂದ್ರೆ ಆ ಲೈಟ್ದು ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರಬೇಕು. ಆವಾಗ ಮಾತ್ರ ವಿತ್ ಇನ್ಕ್ರೀಸಿಂಗ್ ಇಂಟೆನ್ಸಿಟಿ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಬಟ್ ಅದು ಒಬ್ಬೇನು ಮಾಡ್ದೇನೆ ಆ ಪಾಯಿಂಟ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ರೈಟ್? ಅದರ ಕನ್ಕ್ಲೂಷನ್ ಏನು? ಇಂಟೆನ್ಸಿಟಿ ಆಫ್ ಲೈಟ್ ರೇಡಿಯೇಷನ್ ಮೇಲೆ ಎಮಿಷನ್ ಆಫ್ ಎಲೆಕ್ಟ್ರಾನ್ಸು ಅಥವಾ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸು ಡಿಪೆಂಡ್ ಆಗಿರಲ್ಲ. ನೆಕ್ಸ್ಟ್ ಪಾಯಿಂಟ್, photoelectric effect takes place for all frequency of radiation. photoelectric current depends on frequency ಅಂತ ಹೇಳ್ತೀವಿ. ಬಟ್ ಆಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಅಂತ ಹೇಳೋದಕ್ಕಿಂತನೂ ದಟ್ ಫ್ರೀಕ್ವೆನ್ಸಿ ಶುಡ್ ಬಿ ಗ್ರೇಟರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರಬೇಕು, ರೈಟ್? photoelectric effect takes place for all frequency of radiation, never. Photoelectric effect does not takes place below threshold frequency, keep in your mind. ಇನ್ಪುಟ್ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಜಾಸ್ತಿ ಇದ್ದರೆ ಮಾತ್ರ ಎಲೆಕ್ಟ್ರಾನ್ಸ್ ಎಮಿಟ್ ಆಗೋದು, ಆರ್ ಎಲ್ಸ್ ದಿಸ್ ಫಿನಾಮಿನಾ ಇಟ್ ಡಸಂಟ್ ಟೇಕ್ಸ್ ಪ್ಲೇಸ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಹೇಳಿದ್ದು ಎಲ್ಲ ಫ್ರೀಕ್ವೆನ್ಸಿಗೂ ಇಟ್ ಇಸ್ ಪಾಸಿಬಲ್ ಅಂತ. ಡೆಫಿನೆಟ್ಲಿ ಪಾಸಿಬಲು. ಆಗ ಏನಾಗಿರ್ಬೇಕು ಆ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ಗಿಂತ ಜಾಸ್ತಿ ಇದ್ದರೆ ಮಾತ್ರ. ನೆಕ್ಸ್ಟ್ ಪಾಯಿಂಟ್ 3, ಎನ್ ಎಲೆಕ್ಟ್ರಾನ್ ಇನ್ ಎ ಮೆಟಲ್ ಟೇಕ್ಸ್ ಸರ್ಟನ್ ಅಮೌಂಟ್ ಆಫ್ ಟೈಮ್ ಟು ಕಮ್ ಔಟ್ of the metal surface by absorbing sufficient amount of energy. ಸೊ ನಾವು ಹೆಂಗೆ ಸ್ಟಡಿ ಮಾಡಿದ್ದೀವಿ? ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ. ಇಟ್ ಇಸ್ ಇನ್ಸ್ಟಂಟೇನಿಯಸ್ ಅಂದರೆ ತುಂಬ ಮೈಕ್ರೋ ಸೆಕೆಂಡ್ಸಲ್ಲಿ, ತುಂಬ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಅಂತ. ಬಟ್ ಅಕಾರ್ಡಿಂಗ್ ಟು ವೇವ್ ಥಿಯರಿ ಏನು ಸ್ಟಡಿ ಮಾಡಿದ್ದೀವಿ? ಸೊ ಇಟ್ ಟೇಕ್ಸ್ ಎ ಸರ್ಟನ್ ಟೈಮ್ ಅಂತ ಹೇಳಿದ್ದಾರೆ. ಅಂದರೆ ಮೆಟಲ್ ಮೇಲೆ ಎಲೆಕ್ಟ್ರಾನ್ಸ್ ಬಿದ್ದು ಆ ಮೆಟಲ್ ಸರ್ಫೇಸಲ್ಲಿರೋ ವೀಕ್ಲಿ ಬೌಂಡೆಡ್ ಎಲೆಕ್ಟ್ರಾನ್ಸ್ಗಳು ಎನರ್ಜಿನ ರಿಸೀವ್ ಮಾಡಿಕೊಂಡು ಸೊ ಅಲ್ಲಿ ಮೆಟಲ್ ಸರ್ಫೇಸಿಂದ ಫ್ರೀ ಅಪ್ ಆಗಿ ಆಮೇಲೆ ಆ ಎನರ್ಜಿ ಕೈನೆಟಿಕ್ ಎನರ್ಜಿಯಾಗಿ ಕೊಟ್ಟಾಗ ಮಾತ್ರ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ ಅಂತ ವೇವ್ ನೇಚರ್ ಸ್ಟಡಿ ಮಾಡಿದ್ದೀವಿ. ಬಟ್ ಫೋಟೋಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತೆ ಅಂದರೆ ಇಫ್ ಇಟ್ ರಿಸೀವ್ಸ್ ದ ಸೂಟಬಲ್ ಅಮೌಂಟ್ ಆಫ್ ಎನರ್ಜಿ ಡೆಫಿನೆಟ್ಲಿ ಇಟ್ ವಿಲ್ ಎಸ್ಕೇಪ್. ಅಂದರೆ ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಅಂತ ಸ್ಟಡಿ ಮಾಡಿದ್ದೀವಿ. ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಬಟ್ ಇಲ್ಲಿ ಹೇಳ್ತಿದ್ರೆ ಇಟ್ ಟೇಕ್ಸ್ ಸರ್ಟನ್ ಟೈಮ್ ಟು ಎಸ್ಕೇಪ್ ಆರ್ ಕಮ್ ಔಟ್ ಫ್ರಮ್ ದ ಮೆಟಲ್ ಬಾಡಿ ಆರ್ ಮೆಟಲ್ ಸರ್ಫೇಸ್ ಅಂತ ಹೇಳಿದ್ದಾರೆ. ಇಟ್ ಟೇಕ್ಸ್ ಎ ಟೈಮ್ ಅಂತ ಹೇಳಿದ್ದಾನೆ. ಬಟ್ ಇಲ್ಲಿ ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ರಿಲೇಷನ್ಸ್ ಅಥವಾ ಕಂಪ್ಯಾರಿಸನ್ಸ್ ಬಿಟ್ವೀನ್ ದಿ ವೇವ್ ಥಿಯರಿ ಟು ಫೋಟೋಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟು. ಸೊ ಫಸ್ಟ್ ಥಿಂಗ್ ಏನು ಹೇಳುತ್ತೆ? ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ ಅಂತ. ಬಟ್ ಇಲ್ಲಿ ಇಂಡಿಪೆಂಡೆಂಟ್ ಅಂತ. ಇಲ್ಲಿ ಬಂದಾಗ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಫಾರ್ ಆಲ್ ಫ್ರೀಕ್ವೆನ್ಸಿ. ನೋ, ಅಕಾರ್ಡಿಂಗ್ ಟು ದಿಸ್ ಎಕ್ಸ್ಪೆರಿಮೆಂಟು ಇಟ್ ರಿಕ್ವೈರ್ಸ್ ಎ ಮಿನಿಮಮ್ ಫ್ರೀಕ್ವೆನ್ಸಿ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇಲ್ಲಿ ಎನ್ ಎಲೆಕ್ಟ್ರಾನ್ ಇನ್ ಎ ಮೆಟಲ್ ಟೇಕ್ಸ್ ಸರ್ಟನ್ ಅಮೌಂಟ್ ಆಫ್ ಟೈಮ್ ಟು ಎಸ್ಕೇಪ್ ಅಥವಾ ಟು ಲಿಬರೇಟ್ ಅಥವಾ ಟು ಫ್ರೀ ಅಪ್ ಫ್ರಮ್ ಮೆಟಲ್ ಸರ್ಫೇಸ್. ಬಟ್ ಇಲ್ಲಿ ಏನಂತೀವಿ? ಇಟ್ ಇಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೋಸೆಸ್. ಇಟ್ ವಿಲ್ ಹ್ಯಾಪನ್ ಇನ್ ಎ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಕಂಪ್ಯಾರಿಸನ್ಸ್ ವೈ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಆನ್ ದ ಬೇಸಿಸ್ ಆಫ್ ವೇವ್ ನೇಚರ್ ಆಫ್ ಲೈಟ್ ಅಂತ ಸೊ ತಿಳ್ಕೊಂಡಿದ್ದವು. ಓಕೆ, ಥ್ಯಾಂಕ್ ಯು.